ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬ್ರಷ್ ಅದು ಮಾಡಿ ನೀರು ಕುಡಿದ್ವಿ. ನಿಂಬೆ ಹಣ್ಣಿನ ನೀರು ಕುಡಿದ್ವಿ, ಬಿಸಿನೀರು ಕಾಸಿ ಅದ್ರಾಗ ಸ್ವಲ್ಪ ನಿಂಬೆ ಹಣ್ಣು ರಸ ಹಿಂಡಿ ನೀರು ಕುಡಿದು ವಾಕಿಂಗ್ ಮಾಡಿ ಬಂದ್ವಿ. ವಾಕಿಂಗ್ ಮಾಡಿ ಬಂದು ಈಗೆಲ್ಲ ಸ್ವಲ್ಪ ಮನೆಯ ಕಸ ಬಂಡೆ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದೀವಿ. ಇನ್ಮೇಲೆ ಮತ್ತೆ ದಿನಚರಿ ಸ್ಟಾರ್ಟ್ ಆಗ್ತದೆ. ನಾನು ಇವತ್ತು ವಿಡಿಯೋ ಮಾಡೋಕೆ ರೆಡಿ ಆಕತ್ತೀನಿ. ಕಾಮಿಡಿ ವಿಡಿಯೋಸ್ ಸ್ವಲ್ಪ ರೀಲ್ಸ್ ಮಾಡೋದದ, ರೀಲ್ಸ್ ಮಾಡೋಕೆ ರೆಡಿ ಆಗ್ತೀನಿ. ಇವತ್ತು ನನ್ನ ಲುಕ್ ಹೆಂಗಿರ್ತೈತೆ ಅಂತ ಹೇಳ್ಕಿಸಿಂದ್ರೆ ನೋಡೋಣ ಬರ್ರಿ. ನಾನು ಏನು ಭಾಳ ಮೇಕಪ್ ಆಗಲ್ರಿ, ಭಾಳ ಸಿಂಪಲ್ಲಾಗಿ ಮೇಕಪ್ ಆಗ್ತೀನಿ ಯಾವಾಗಲೂ. ಇದೊಂದು ಬೋರ್ಮಾಳ್ ಹಾಕೋತೀನಿ. ಇವತ್ತು ನಂಗೆ ಜುಮ್ಕಿ ಹಾಕೋಬೇಕು ಅನ್ಸಕತ್ತೈತ್ರಿ, ಅದಕ್ಕೆ ಜುಮ್ಕಿ ಹಾಕೊಳಕತ್ತೀನಿ. ಇವತ್ತು ಟೋಟಲಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ರೆಡಿ ಆಗಕತ್ತೀನಿ ರೀ ನಾನು. ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಯಾವಾಗಲೂ ಇದೇ ಥರ ಅಲ್ಲ. ಇದು ನಮ್ಮ ಅತ್ತಿಯರ ಸೀರೆ, ನಂಗೆ ಭಾಳ ಇಷ್ಟ ಆಯ್ತಿದು. ನಂಗೆ ಈ ಥರದ ಸೀರೆಗಳು ಅವಾಗವಾಗ ಉಟ್ಕೋತೀನಿ, ಇಷ್ಟ ಆಗ್ತಾವೆ. ನಂಗೆ ಈ ಥರದ ಸೀರೆಗಳು ಭಾಳ ಇಷ್ಟ ಆಗ್ತಾವೆ, ಅವಾಗವಾಗ ಉಟ್ಕೋತಿರ್ತೀನಿ ನಾನು. ನೋಡ್ರಿ ಹೆಂಗೆ ಕಾಣಕ್ತ ಜುಮ್ಕಿ, ಚಂದ ಅನ್ಸಕತ್ತವ್ರಿ. ಇದ್ರಾಗ ಎಳಿ ಇದ್ದು ಎಳಿ ಅದಾವ, ಬಟ್ ನಂಗೆ ಎಳಿ ಯಾಕೋ ಅಲ್ಲ ಅನ್ನಿಸ್ತು, ಇಷ್ಟ ಅನಿಸ್ಲಿಲ್ಲ, ಹಾಕೋಬೇಕು ಅನ್ನಿಸ್ಲಿಲ್ಲ. ಅದಕ್ಕೆ ಎಳಿ ಹಾಕೊಳ್ಳಿಲ್ಲ. ನಾನು ಯಾವ ಥರ ರೆಡಿ ಆಗ್ತೀನಿ ಅಂದ್ರೆ ಇಷ್ಟೆಲ್ಲ ಹಾಕೊಳ್ಳೋದಂತ್ರ ಮುಗೀತ. ಒಂದು ಕ್ರೀಮ್ ಹಚ್ಕೋತೀನಿ, ದಮ್ ಕ್ರೀಮ್ ತಗೋತೀನಿ ರೀ. ಯಾವಾಗಲೂ ಸಿಂಪಲ್ಲಾಗೆ ರೆಡಿ ಆಗ್ತೀನಿ ರೀ. ಇದು ಕ್ರೀಮ್ ಹಚ್ಕೋತೀನ, ಸನ್ನಿ ಅವ್ರದ್ದು ಸನ್ನಿ ಹರ್ಬಲ್ ಗ್ಲಾಮರ್ ಕ್ರೀಮ್ ಅಂತ ಹೇಳ್ಕೇಸಿಂದ್ರೆ ಇದರಿಂದ ಏನು ಸೈಡ್ ಎಫೆಕ್ಟ್ ಇರಲ್ಲ. ನಾಳೆ ಒಂದು ವೇಳೆ ಏನಾರ ಈ ಕ್ರೀಮ್ ಬಿಟ್ಟರು ಏನು ಸೈಡ್ ಎಫೆಕ್ಟ್ ಇರಲ್ಲ ಇದ್ರದ್ದು. ಹಂಗೆ ಹಾಕಿಸಿದ್ರೆ ನಾನು ಇದೇ ಕ್ರೀಮ ಯೂಸ್ ಮಾಡ್ತೀನಿ. ಆಯ್ತು, ಇದಿಷ್ಟು ಹಚ್ಕೊಂಡ್ ಬಳಕ ಒಂದು ಸ್ಟಿಕ್ಕರ್ ಹಚ್ಕೋತೀನಿ. ನಂಗೆ ಚಾಕ್ಲೇಟ್ ರೆಡ್ ಇಷ್ಟ ಆಗ್ತಾವ, ಚಾಕ್ಲೇಟ್ ಇಷ್ಟ ಆಗ್ತಾವ. ಬಟ್ ನಮ್ಮ ಅತ್ತೆ ಇರ್ತದೆ ಸ್ಟಿಕ್ಕರ್, ದೊಡ್ಡ ಸ್ಟಿಕ್ಕರ್ ರೆಡ್ ಐತಿ, ರೆಡ್ ಹಚ್ಕೊಳಕತ್ತೀನಿ. ಸ್ಟಿಕ್ಕರ್ ಹಚ್ಕೊಂಡೆ ಹಿಂಗೆ ಲಿಪ್ಸ್ಟಿಕ್ ಇಟ್ಟು ಹಚ್ಕೋಬೇಕ್ರಿ. ಲಿಪ್ಸ್ಟಿಕ್ ಹಚ್ಚಾಗ ನಾನು ಹಾಗೆ ಹಚ್ಚಲ್ಲ. ಯಾಕಂದ್ರೆ ಮೊದ್ಲು ಹಂಗೆ ಹಚ್ತಿದ್ದೆ, ತುಟಿ ಎಲ್ಲ ಕಪ್ಪಾಕತ್ತು. ಎಲ್ಲರೂ ತುಟಿ ಕಪ್ಪಾಕತ್ತಾವ ಅಂತಂದ್ರೆ ಆಮೇಲೆ ನಾನು ನೋಡಿದ್ರೆ ಇದು ಲಿಪ್ ಬಾಂಬ್ ಇದು. ಲಿಪ್ ಬಾಂಬ್ ಅದ್ರ ಸ್ವಲ್ಪ ಹಚ್ಕೋತೀನಿ. ಲಿಪ್ ಬಾಂಬ್ ಹಚ್ಕೊಂಡು ಸ್ವಲ್ಪ ಲಿಪ್ಟಿಕ್ ಹಚ್ಕೋತೀನಿ ರೀ. ಈಗ ಆಯ್ತು ನೋಡ್ರಿ, ಇವತ್ತು ನಾನು ಇಷ್ಟೇ ರೆಡಿ ಆಗ್ತೀನಿ. ಇನ್ನೆಷ್ಟು ಹೇರ್ಸ್ ಇಷ್ಟ ತಲೆ ಇಟ್ಟಿಕೊಂಡ್ರೆ ಮುಗೀತು. ನಾನು ಯಾವಾಗಲೂ ಭಾಳ ರೆಡಿ ಆಗಲ್ಲ, ಇಷ್ಟೇ ಆಗ್ತೀನಿ. ಸ್ವಲ್ಪ ಇನ್ಸ್ಟಾಗ್ರಾಮ್ದಾಗ ಫಿಲ್ಟರ್ ಹಾಕ್ತೀವಲ್ಲ, ಅದಕ್ಕೆ ಎಕ್ಸ್ಟ್ರಾ ಚೆನ್ನಾಗಿ ಕಾಣ್ತೀವಿ. ಇದು ನಮ್ಮ ನ್ಯಾಚುರಲ್ ಲುಕ್ಕ. ಹೆಂಗೆ ಕಾಣಕತ್ತೀವಿ ಹೇಳ್ರಿ. ಇವತ್ತಿನ ನನ್ನ ಲುಕ್ ಹೆಂಗೈತಿ ಹೇಳ್ರಿ. ಈಗ ಟೈಮ್ ಆಲ್ರೆಡಿ ಭಾಳ ಲೇಟ್ ಆಗೋಯ್ತ್ರಿ. ಯಾಕಂದ್ರೆ ಇವತ್ತು ಸಂಡೇ ಅಂತ ಹೇಳ್ಕಿಸಿದ್ರೆ, ಆದ್ರೆ ನಾವೇನು ಮಾಮೂಲಿ 7 ಟೈಮ್ಗೆ ಹೇಳ್ತೀವಿ. ಯಾಕಂದ್ರೆ ವಾಕಿಂಗ್ ಅದು ಹೋಗೋದಿರ್ತೈತಲ್ಲ, ಲೇಟಾಗಿ ವಾಕಿಂಗ್ ಹೋಗೋಕ್ಕಾಗಲ್ಲ. ವಾಕಿಂಗಿಂದ ಬಂದು ಹೊರಗಡೆ ಕಸ ಅದು ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕೋದು ಆಗಲ್ಲ. ಯಾಕಂದ್ರೆ ಲೇಟ್ ಆದ್ರೆ ನಮಗೆ ಒಂಥರ ಮುಜುಗರ ಅನಿಸ್ತೈತಿ. ಹಾಗಾಗಿ ಯಾವತ್ತಿದ್ರು ನಾವು ಜಲ್ದಿನೇ ಹೇಳ್ತೀವಿ. ಯಾಕಂದ್ರೆ ಲೇಟಾಗಿ ಹೇಳ್ಬೋದು, ಯಾರು ಏನೂ ಅನ್ನಲ್ಲ. ಲೇಟಾಗಿ ಎದ್ರ ಸಂಡೇ ಇರ್ತದ, ಸಂಡೇಕೊಮ್ಮೆ ಲೇಟಾಗಿ ಹೇಳ್ತಾರ, ದಿನ ಜಲ್ದಿ ಹೇಳ್ತಾರ. ಹುಡುಗರು ಸ್ಕೂಲ್ಗೆ ಹೋಗ್ತಿರ್ತಾವ, ಎಲ್ಲರೂ ಡ್ಯೂಟಿಗೆ ಹೋಗ್ತಿರ್ತಾರ, ಮಲ್ಕೊಳ್ ಬಿಡು ಅಂತಂತಾರ. ಬಟ್ ನಾವು ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಅಲ್ಲಿ ಹಂಗೆ ಗಾರ್ಡನ್ದಾಗ ಹೋಗಿಸಿಂದ ಎಕ್ಸಸೈಸ್ ಮಾಡ್ಕೊಂಡ್ ಬರ್ತೀವಿ. ಹಿಂಗಾಗಿ ಬರೋದ್ರಾಗ ಸ್ವಲ್ಪ ಲೇಟ್ ಆಗ್ತೈತಿ. ಭಾಳ ಲೇಟ್ ಆಯ್ತಂದ್ರೆ ಹೊರಗಡೆ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಕ್ಕೆ ಮುಜುಗರ ಅನಿಸ್ತೈತಿ. ಯಾಕಂದ್ರೆ ಜನ ನೋಡ್ತಾರಪ್ಪ ಇವ್ರು ಎಷ್ಟು ಗಂಟೆಗೆ ಅಂದ್ರೆ ಲೇಟ್ ಆದ್ರೆ ಅದು ಒಂಥರ ನಮಗೆ ಸರಿ ಅನ್ಸಲ್ಲ, ಮನ್ಸಿಗೆ ಒಂಥರ ಮುಜುಗರ. ಎಷ್ಟು ಹೊತ್ತಾಯ್ತು ಈಗ ಕಸ ಹುಡುಗಿ ರಂಗೋಲಿ ಹಾಕೋದು
ಅಂತ ಹೇಳ್ಕಿಸಿದ್ ನಮ್ಮ ಮನ್ಸಿಗೆ ನಮಗೆ ಅನಿಸ್ತೈತಿ. ಹಂಗಾಕಿಸಿದ್ ನಾವು ಯಾವತ್ತೇ ಇರ್ಲಿ ಸ್ವಲ್ಪ ಜಲ್ದಿ ಹೋಗ್ತೀವಿ. ಆದ್ರೆ ಸಂಡೇ ಸ್ವಲ್ಪ ನಿಧಾನವಾಗಿ ಬರ್ತೀವಿ. ನಿಧಾನವಾಗಿ ಅಂದ್ರೆ ಬೇರೆ ದಿನ ಎಲ್ಲ ಹೆಂಗಂದ್ರ ಸ್ವಲ್ಪ ಅವಸರ ಟೈಮ್ ಆತ ಜಲ್ದಿ ಹೋಗುಮು ಅಂತ ಹೇಳ್ಕಿಸಿ ಅಲ್ಲಿ ಎಕ್ಸರ್ಸೈಸ್ ಮಾಡಕತ್ತಿದ್ದೇವೆ ಅಂದ್ರೂ ಇಲ್ಲ ನಡಿ ಜಲ್ದಿ ಹೋಗುಮ್ ಅಂತ ಹೇಳ್ಕಿಸಿದ್ರೆ ನಾವು ಜಲ್ದಿನೇ ಬರ್ತೀವ್ರಿ. ಈಗ ನಾಷ್ಟ ಮಾಡೋ ಟೈಮ್ ಆಯ್ತು. ಈಗ ಈ ಸದ್ ನಾಷ್ಟ ಮಾಡಾಕ ಹೋಗುಮ್ ನಡ್ರಿ. ನಾವೇನ್ ಸಂಡೇ ಏನ್ ಸ್ಪೆಷಲ್ ಅಂತ ಹೇಳ್ಕಿಸ್ ನಾಷ್ಟ ಏನ್ ಮಾಡಾಕತ್ತಿಲ್ಲ. ಯಾಕಂದ್ರ ನಾವು ಮಾಮೂಲಿನೇ ಡೈಲಿನೇ ಸ್ಪೆಷಲ್ ಏನ್ರ ಮಾಡೋದಿದ್ರು ಮಾಡ್ತೀವಿ. ಯಾಕಂದ್ರೆ ಹುಡುಗರು ಡೆಬ್ಬಿಗೂ ಕಟ್ಟಕ್ ಆಗ್ತೈತೆ ಅಂತ ಹೇಳ್ತಿದ್ರೆ ಇಡ್ಲಿ ದೋಸೆ ಪಡ್ಡೆ ಎಲ್ಲ ಮಾಮೂಲಿ ದಿನಾನೇ ಮಾಡ್ತೀವಿ. ಸಂಡೇ ಅಂತೇಳಿ ಏನ್ ಸ್ಪೆಷಲ್ ಮಾಡಾಕತ್ತಿಲ್ಲ. ಸುಮ್ಮ ಅವಲಕ್ಕಿ ಮಾಡೋಮ್ ಬರ್ರಿ. ಇವತ್ತಿನ ಬ್ಲಾಗ್ ಒಳಗ ನಾವು ನಾಷ್ಟಕ್ ಅಂತ ಹೇಳ್ಕಿಸಿದ್ರೆ ಅವಲಕ್ಕಿ ಮಾಡ್ತೀವಿ. ಬರ್ರಿ ನೋಡು ರೀ. ನಾಷ್ಟ ಶುರು ಮಾಡಿರಿ. ನಾವ್ ಬರೋದು ಲೇಟ್ ಆಯ್ತೇಳಿ ನಮ್ಮ ಮನೆಯವ್ರೆ ನಾಷ್ಟ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳು ನಾಷ್ಟ ಮಾಡಿದ್ರೆ ಹೆಂಗಿರ್ತೈತಿ ನೋಡ್ರಿ. ಒಗ್ಗರಣೆ ಹಾಕಕತ್ತಾರ ಆದ್ರೆ ಅವಲಕ್ಕಿನೇ ತರಿಸಿಲ್ಲ ಅವರು. ಅವಲಕ್ಕಿ ತರಿಸಿರಿ ನಾನು ಇಲ್ಲ ಅಂತ ಹೇಳಕತ್ತಾರ. ಅವ್ರು ಇವತ್ತೇ ಅಲ್ಲ ಯಾವಾಗಾದ್ರೂ ಹಂಗೆ ನಮಗೆ ಸಪೋರ್ಟ್ ಮಾಡ್ತಿರ್ತಾರ ಅವ್ರ ಅಡ್ಗ್ಯಾಗ. ಅವಲಕ್ಕಿ ತರಿಸ್ತೀನಿ. ಇವತ್ತೇನು ನಾಷ್ಟಕ್ಕ ಭಾಳ ಜನ ಇಲ್ರಿ. ನಮ್ಮ ಅತ್ತಿ ಮತ್ತ ಮಾಮ ಎಲ್ಲ ಡ್ಯೂಟಿ ಹೋಗ್ಯಾರಿ. ಅವ್ರೇನು ನಮ್ಮ ದೊಡ್ಡಪ್ಪ ಬಂದಿದ್ರು. ಅವರು ಊರಿಗೆ ಹೋಗ್ಯಾರಿ. ವಾಪಸ್ ಅಲ್ಲಿ ಸ್ವಲ್ಪ ಕೆಲಸ ಐತೆ ಅಂತೇಳಿ ಹೋಗ್ಯಾರ. ಇವತ್ತು ನಾಷ್ಟ ಮಾಡೋರಂದ್ರ ಇವ್ರು 3 ಜನ. ನಮ್ಮ ಮನೆಯವರು, ನಮ್ಮ ಭಾವ, ನಮ್ಮ ಅಕ್ಕ, ಹುಡುಗರ್ದಂತ್ರು ಈಗ ಆಲ್ರೆಡಿ ಅದು ಇದು ತಿಂದಾರ. ರೈಸ್ ಅದು ತಿಂದಾರ. ಅವ್ರದ್ದು ಆಲ್ಮೋಸ್ಟ್ ನಾಷ್ಟ ಆದಂಗೆ ಆಗೈತಿ. ಈಗ ನಮ್ದಷ್ಟ ನಾಷ್ಟ ಮಾಡ್ಬೇಕು. ನಾನು ನಾಷ್ಟ ಮಾಡಲ್ಲ. ಇವತ್ತು ನಂದು ಉಪವಾಸ ಐತಿ. ನಾನು ಒಂದು ಹಣ್ಣು ತಿಂತೀನಿ, ಆ್ಯಪಲ್ ತಿಂತೀನಿ ಅಂದ ಇವ್ರಿಗೆ ಅಷ್ಟು ಸಂಬಂಧ ನಾಷ್ಟ ಮಾಡಾಕತ್ತೀವಿ. ನಮ್ಮ ಮನೆಯವರು ಚಂದ ಮಾಡ್ತಾರೆ ಅಡ್ಗೆ ಭಾಳ. ನನಗೆ ಅವ್ರು ಮಾಡು ಮಸಾಲೆ ರೈಸ್ ಅಂದ್ರೆ ಭಾಳ ಇಷ್ಟ. ಗೋಬಿ ಮಂಚೂರಿ ಭಾಳ ಇಷ್ಟ. ಎಗ್ ರೈಸ್ ಮಾಡ್ತಾರೆ. ಎಗ್ ರೈಸ್ ಅಂತ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ. ನಂಗಂತರೂ ಹೊರಗಡೆ ಹೋಗಿ ತಿಂದ್ರು ನಂಗೆ ಅಷ್ಟೊಂದು ಇಷ್ಟ ಅನ್ಸಲ್ರಿ. ಇವ್ರು ಮಾಡೋ ಎಗ್ ರೈಸ್ ನಂಗೆ ಭಾಳ ಇಷ್ಟ. ಯಾಕಂದ್ರೆ ಭಾಳ ಚಂದ ಮಾಡ್ತಾರೆ, ಭಾಳ ಟೇಸ್ಟಿಯಾಗಿ ಮಾಡ್ತಾರೆ. ಮತ್ತು ಇವರು ಚಿಕನ್ 65 ವರೆಗೆ ಮಾಡ್ತಾರೆ. ನಮಗೆ ಯಾರೇ ರಿಲೇಷನ್ ಬಂದು ಇವ್ರ ಕಡೆ ಚಿಕನ್ 65 ಮಾಡ್ಕೊಂಡು ತಿಂದು ಹೋಗ್ತಾರೆ. ಅವಲಕ್ಕಿ ನಾವು ಯಾವಾಗಲೂ ಹಸನ್ ಮಾಡಿ ಡಬ್ಬಿ ತುಂಬಿಟ್ಟಿರ್ತೀವಿ. ಯಾಕಂದ್ರೆ ಅರ್ಜೆಂಟ್ ಒಳಗೆ ಹಸನ್ ಮಾಡ್ಕೋತ ಕುಂದ್ರಕ್ಕೆ ಆಗಲ್ಲ, ಲೇಟ್ ಆಗ್ತೈತೆ ಅಂತ ಹೇಳ್ಕಿಸಿಂದ ಅವಲಕ್ಕಿ ಈಗ ನೆನೆಸಿ ತೊಳ್ಕೊಂಬಂದಿನಿ, ಕ್ಲೀನ್ ಮಾಡ್ಕೊಂಬಂದಿನಿ. ಇನ್ನು ಇದ್ರ ಸ್ವಲ್ಪ ಒಂದು 2 ನಿಮಿಷ ಇರ್ಬೇಕು. ಆಮೇಲೆ ಅದ್ರಾಗ ಹಾಕ್ತೀನಿ ಒಗ್ಗರಣೆನೂ. ಈಗ ಒಗ್ಗರಣೆ ರೆಡಿ ಆಗೈತಿ. ಇದು ಒಂದು ಸ್ವಲ್ಪ ಇದು ಆಗಬೇಕಲ್ಲ, ಅದು ಬಿಟ್ಕೋಬೇಕಲ್ಲ, ನೀರದು ಎಲ್ಲ ಬಿಟ್ಟು ಅರಳಬೇಕಲ್ಲ ಅವಲಕ್ಕಿ. ಅದ್ರ ಸಂಬಂಧ ಇದನ್ನು ಇಲ್ಲೇ ಇಟ್ಟಿವ್ರಿ. ಮಾಮೂಲಿ ಎಲ್ಲರೂ ಮನ್ಯಾಗ ಅವಲಕ್ಕಿ ಹೆಂಗೆ ಮಾಡ್ತೀರ ಹಂಗೆ ಮಾಡ್ತೀವಿ ನಾವು. ಹಾಗಾಗಿ ಇದ್ರ ರೆಸಿಪಿ ಏನೂ ನಾವು ತೋರಿಸ್ಲಿಲ್ಲ ರೀ. ಬರ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ಹೆಂಡ್ತಿ ಹಂಗೆ ನಾಷ್ಟ ಮಾಡ್ತಾನೆ, ಹಿಂಗೆ ನಾಷ್ಟ ಮಾಡ್ತಾನೆ ಅಂತೇಳಿ ಹೇಳಿದ್ರು. ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳಿದ್ರು. ಅದೇ ನನಗಂತೂ ಗೊತ್ತಿಲ್ಲ. ನಾ ಬರಂಗೆ ಹೆಂಗೆ ಬರ್ತೈತೆ ಹಂಗೆ ಮಾಡೀನಿ. ಇಕ್ಕಿ ಮಾತ್ರ ಹಂಗೆ ಬಿಲ್ಡಪ್ ಕೊಟ್ಟಳು, ಹಂಗೆ ಬಾರಿ ಮಾಡ್ತಾರೆ, ಚಂದ ಮಾಡ್ತಾರೆ. ಯಾಕಂದ್ರೆ ಮಾಡೋರ್ಗಿಂತ ತಿನ್ನೋರಿಗೆ ಗೊತ್ತಲ್ಲ ಹೆಂಗಂತ ಹೇಳ್ಕೇಸಿಂದ್ರ ಚೆನ್ನಾಗಿ ಮಾಡ್ತಾರೆ. ನಾ ಅಷ್ಟೇ ಅಲ್ಲದೆ ನಮ್ಮ ಮನ್ಯಾಗ ಎಲ್ರಿಗೂ ಇಷ್ಟ. ಇವ್ರು ಮಾಡಿದ ಅಡ್ಗೆ ಎಲ್ಲರೂ ಇಷ್ಟಪಡ್ತಾರೆ. ಊರದಿಂತ್ರ ಬಂದವ್ರು ಇವ್ರು ಮಾಡಿರೋ ಅಡ್ಗಿನ ಇಷ್ಟಪಡ್ತಾರೆ. ಹೆಂಗೆ ಬರ್ತೈತೆ ಹಂಗೆ ಮಾಡ್ತೀನಿ ಅಷ್ಟೇ. ಎಲ್ಲರೂ ಮನುಷ್ಯರು ಹಂಗೆಲ್ಲ ಮಾಡ್ತಾರ, ಎಲ್ಲರೂ ನಾನು ಹಂಗೆ ಮಾಡ್ತೀನಿ ಅಷ್ಟೇ. ಓಹ್, ದನಗಳು ಬೇರೆ ಅಡುಗೆ ಮಾಡ್ತಾರೇನ್ರಿ? ಮತ್ತೆ ಹಂಗ ಹಿಂಗ ಬಿಲ್ಡಪ್ ಹೇಳಾಗ್ತಿಲ್ಲ. ಅದಕ್ಕೆ ನೀವು ಮಾಡ್ತೀರಿ, ನಂಗೆ ಇಷ್ಟ. ಹೆಂಗೆ ಬರ್ತೈತೆ ಹಂಗೆ ಮಾಡ್ತೀನಿ. ಆಯ್ತ್ರಿ ಆಯ್ತ್ರಿ. ಇವ್ರು ಒಟ್ಟು ಅಡ್ಗೆ ಚೆನ್ನಾಗಿ ಮಾಡಕ್ ಬರಲ್ಲ, ಇವ್ರು ಅಡ್ಗೆ ಮಾಡಕ್ ಬರಲ್ಲ, ಇವ್ರಿಗೆ ಅಡ್ಗೆ ಮಾಡಕ್ ಬರಲ್ಲ, ಏನು ಬರಲ್ಲ. ನಾನು ಮಸ್ತೆ ಮಾಡ್ತೀನಿ. ಆಯ್ತಿಲ್ಲ, ಚೆನ್ನಾಗಿ ಮಾಡಲ್ಲ, ಟೇಸ್ಟಿ ಮಾಡಲ್ಲ, ಖರಾಬ್ ಆಗಿರ್ತೈತಿ ನೋಡ್ರಿ. ಇವ್ರು
ಸರಿ ಅಣ್ಣಾರ್ಗದ ಕರಿ. ಹಿಂಗೆ ನೋಡ್ರಿ ಗಂಡ ಹೆಂಡತಿ ಜಗಳ ಆಡೋದಂದ್ರಿ ಹಿಂಗೆ ನೋಡ್ರಿ, ಒಂದು ಸುಮ್ ಮಾತ್ನಾಗಿ ಏನು ರೀಸನ್ ಇರಲ್ಲ ಜಗಳ ಆಡ್ತಾರಲ್ರಿ ಗಂಡ ಹೆಂಡತಿ. ಇನ್ನೊಂದೇನಪ್ಪ ಅಂದ್ರೆ ಚಲೋ ಆಗ್ತೈತಪ್ಪ ಅಂದ್ರೆ ದಿನ ನನಗೆ ಮಾಡತ್ ಗಂಟು ಬರ್ತಾರ. ಯಾವಾಗ ಮಾಡಿರ್ಬೇಕ್ರಿ ದಿನ ನೀವು? ಡ್ಯೂಟಿ ಬಿಟ್ಟು ಇದನ್ನೇ ಮಾಡ್ಕೊತ ಕುಂದಿರ್ಬೇಕಾಗ್ತೈತಿ. ನಮ್ಮ ಕಡೆ ಹತ್ರ ಸರಿಯಾಗಲ್ಲ. ಅಣ್ಣ ಚಿನ್ನು ನೋಡ್ರಿ ಹೇಳ್ತಾರ ಯಾವಾಗ ದಿನ ಮಾಡ್ತಿರ್ಬೇಕು. ಅಪರೂಪಕ್ಕೆ 15 ದಿನಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ ಕಿಚನ್ ಬರೋದೇ ಅಪರೂಪ. ಕುದಿಯಾಕತ್ತೈತ್ರಿ. 1 ಕಪ್ ಹಾಲು ಹಾಕ್ತೀನಿ. ಅವಲಕ್ಕಿ ಸಣ್ಣ ಇಟ್ಟಿವ್ರಿ, ಯಾಕಂದ್ರೆ ನಮ್ಮ ಮನ್ಯಾಗ ಬಿಸಿ ಬಿಸಿ ಅವಲಕ್ಕಿ ಬೇಕು. ಅವಲಕ್ಕಿ ಜೊತೆ ಚಾನು ಬೇಕು. ನಾಷ್ಟ ಏನ್ ನಾಷ್ಟ ಮಾಡ್ತಿರ್ತಾರ ಅದ್ರ ಜೊತೆ ಚಾನು ಅದ್ರ ಜೊತೆಗೆ ಬೇಕು. ಅಂದ್ರ ಕೆಲವು ಕಡೆ ಎಲ್ಲ ಮೊದಲ ನಾಷ್ಟ ಹಾಕ್ಬಿಡ್ತಾರ, ನಾಷ್ಟ ಆದ್ಮೇಲೆ ಚಾ ಹಾಕ್ಬಿಡ್ತಾರ. ನಮ್ಮ ಮನ್ಯಾಗಿಲ್ಲ, ನಾಷ್ಟದ ಜೊತೆನೆ ಚಾ ಬೇಕು. ಅದಕ್ಕೆ ನಾಷ್ಟ ಸಣ್ಣ ಇಟ್ಟಿವ್ರಿ, ಯಾಕಂದ್ರೆ ಚಾ ರೆಡಿ ಆಗ್ಲಿ ಅಂತೇಳಿ. ಚಾ ಇಡೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕಾಗಿ ಇದನ್ನು ಸಣ್ಣಗೆ ಇಟ್ಕಿಸಿಂದ್ರ ಬೇಯಿಸ್ತೀವಿ. ಸಣ್ಣಗೆ ಇಟ್ರೆ ಏನಾಗಲ್ಲ, ಹತ್ತಲ್ಲ ರೀ. ಅದಕ್ಕೆ ಚಾ ರೆಡಿ ಆದ ತಕ್ಷಣ ಎಲ್ಲರೂ ನಾಷ್ಟ ಮಾಡ್ತಾರೆ. ನಾನು ಒಂದು ಹಣ್ಣು ತಿಂತೀನಿ ರೀ. ಮತ್ತು ಮುಂದಿನ ಬ್ಲಾಗ ಸ್ಟಾರ್ಟ್ ಮಾಡೋಮ್ರಿ. ಚಾ ರೆಡಿ ಆಯ್ತು ರೀ, ನಾಷ್ಟ ರೆಡಿ ಆಯ್ತು. ನಾಷ್ಟ ಅಂತೂ ಹಾಕಿಟ್ಟಿವಿ ಪ್ಲೇಟಿಗೆ. ಇನ್ನು ಚಾ ಒಂದು ಹಾಕೋದು ಬಾಕಿ ಐತಿ. ಮೊಸರು ತೊಂಬ ತುಪ್ಪ ತಿತ್ತೇನು ಅವಲಕ್ಕಿ ನಡ್ಚು. ಇದು ನಿಂಗ, ಇದು ತಮ್ಮಾಗ ತಗೋ. ಇದು ನಿಂಗ, ಅದು ತಮ್ಮಾಗ. ಚಿನ್ನ ನಾಷ್ಟ ಮಾಡಲ್ಲೇನು? ತಗೊಂಡು ನಿಮ್ಮಿಬ್ಬರಿಗೆ ಇಲ್ಲ ಚಾ. ಮೊಸರು ಏನು ಚಾನಾ? ಸ್ವಲ್ಪ ಹಾಕಿ ನೋಡೋಣ. ಬಿಡು ಅಣ್ಣ ನಿಮ್ಮ ನಿಂಗೆ ಚಿನ್ನು ರಿಷಿ ನಿಂಗೆ ತಪ್ಪಲೆ ಹಾಕ್ರಪ್ಪ. ಹಾಕೋಣ. ಮಮ್ಮಿ ಫೇವ್ರೇಟ್ ಅದು. ನಾಷ್ಟದ ಎಲ್ಲ ಆಯ್ತು ರೀ ನಮ್ದೆಲ್ಲ. ಎಲ್ಲಾರ್ದು ನಾಷ್ಟ ಅದು ಮುಗೀತು. ನಾನು ಹಣ್ಣು ತಿಂದೆ, ಹಾಗೆ ಅವ್ರು ನಾಷ್ಟ ತಿಂದೀವಿ. ಅವಿಷ್ಟು ಬಾಂಡೆ ತೊಳೆದೇವಿ. ಈಗ ವಿಡಿಯೋ ಮಾಡೋಕೆ ರೆಡಿ ಆಕತ್ತೀವಿ ರೀ. ಇವತ್ತು ಸಂಡೇ ಎಲ್ಲ ಫುಲ್ ಇವತ್ತು ವಿಡಿಯೋ ಮಾಡೋದು. ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗೋದಿತ್ತಂದ್ರೆ ಏನರ ಹೋಗೋದು ಮಾಡೋದು ಎಲ್ಲ ಇವತ್ತು ಸಾಲಿನೂ ಸೂಟಿ ಐತಿ. ಹುಡುಗರು ಎಲ್ಲ ಇವತ್ತು ಫುಲ್ ದಾಂಧಲಿ ಮಾಡಾಕತ್ ಬಿಟ್ಟಾರ್ರಿ. ಇವತ್ತು ಫುಲ್ ಬ್ಯುಸಿ. ಇವತ್ತು ಅವರು ಪಾಪ ಡ್ಯೂಟಿ ಇರ್ತೈತಿ. ಸೂಟಿ ಇದ್ದಿನ ಹಿಂಗೆ ವಿಡಿಯೋ ಮಾಡ್ತೀವಿ ರೀ. ವಿಡಿಯೋ ಮಾಡ್ಕೇಸಿಂದ ಪೋಸ್ಟ್ ಮಾಡ್ತಿರ್ತೀವಿ. ಅವರು ಫುಲ್ ಪಾಪ ಸುಸ್ತಾಗಿರ್ತಾರೆ. ನಮ್ಮದು ಚಂತರ ದಿನ ಮನೆ ಕೆಲಸ ಇರ್ತೈತಿ. ಹಾಗೆ ಏನಾರೇ ಒಂದು ಮಾಡಲೇಬೇಕಲ್ಲ, ಮಾಡ್ಬೇಕಂತ ಹೇಳ್ಕೇಸಿಂದ ಮಾಡ್ತೀವಿ ರೀ. ಏನ್ರಿ ಹೇಳ್ರಿ? ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ದು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಚಾಲೂ ಮಾಡೀವಿ. ಸಬ್ಸ್ಕ್ರೈಬ್ ಆಗಿರಿ. ನಮ್ಗೆ ಹಿಂಗೆ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಎಲ್ಲನೂ ಇರಲಿ. ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ. ಥ್ಯಾಂಕ್ ಯು. ಹಿಂಗೆ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಆಯಿತು, ಇಲ್ಲಿಗೆ ಇವತ್ತಿಗೆ ಲೈವ್ನ ಎಂಡ್ ಮಾಡ್ತೀವಿ. ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ. ಸಾರಿ, ಲೈವ್ ಅಂತೀವಿ ನೋಡಿ. ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀವಿ. ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ. ಬಾಯ್ ಎಲ್ರಿಗೂ. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ.